ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂತಹ ಎಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮ ಬಂಧುಗಳೇ, ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯವಾಗಿ ಮತ್ತೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಮುಖ್ಯ ಉದ್ದೇಶ ಏನಂತಂದ್ರೆ, ಈ ರಾಜ್ಯ ಮತ್ತು ರಾಷ್ಟ್ರ ಕೊಂಡ ಹಿರಿಯ ರಾಜಕಾರಣಿ ನಮ್ಮ ಕೆ.ಎಚ್. ಮುನಿಯಪ್ಪ ಸಾಹೇಬರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಎಐಸಿಸಿ ಮತ್ತು ರಾಜ್ಯದ ವರಿಷ್ಠರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೇನೆ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಕೆ.ಎಚ್. ಮುನಿಯಪ್ಪನವರು ನಮ್ಮ ರಾಷ್ಟ್ರದ ಇತಿಹಾಸ ಕಂಡ ಹಸಿರಿನ ಹರಿಕಾರ ಶ್ರೀ ಜಗಜೀವನ್ ರಾಮ್ರವರು ಆ ಸಮುದಾಯದಿಂದ ಬಂದು ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ದೇಶದ ಉಪ ಪ್ರಧಾನಿಯಾಗಿದ್ದರು. ನಾವು ಇವತ್ತಿನ ದಿನ ಅದೇ ಸಮಾಜದಿಂದ ಬಂದಿರತಕ್ಕಂತಹ ಎಸ್ಸಿ ಲೆಫ್ಟ್ ಎಡ ಆ ಒಂದು ಸಮುದಾಯದಿಂದ ಬಂದಿರತಕ್ಕಂತಹ ನಮ್ಮ ಶ್ರೀ ಕೆ.ಎಚ್. ಮುನಿಯಪ್ಪಾಜಿ ಅವರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕಂತ ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ವರಿಷ್ಠರನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ಅವರು ಯಾವುದೇ ಒಂದು ಸುಮಾರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು. ಆ ಲೋಕಸಭೆ ಸದಸ್ಯರಾಗಿದ್ದಾಗ 2 ಬಾರಿ 2 ಅವಧಿಯಲ್ಲಿ UPA 1 ಮತ್ತು UPA 2ರಲ್ಲಿ ಮನಮೋಹನ್ ಸಿಂಗ್ ರವರ ಒಂದು ಪ್ರಧಾನಮಂತ್ರಿತ್ವದಲ್ಲಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಮೊದಲು ಹೆದ್ದಾರಿ ಸಚಿವರಾಗಿ ಬಂದರು, ಹೆದ್ದಾರಿ ಸಚಿವರಾಗಿ ಕೆ.ಎಚ್. ಮುನಿಯಪ್ಪ ಸಾಹೇಬರು. ಹಾಗೇನೆ ಅವರು ರೈಲ್ವೆ ಮಂತ್ರಿಗಳಾಗಿ UPA 2ರಲ್ಲಿ ರೈಲ್ವೆ ಮಂತ್ರಿಗಳಾಗಿ ಅವರು ಕಾರ್ಯನಿರ್ವಹಣೆ ಮಾಡಿರುವಂಥದ್ದು. ನಮ್ಮ ಜಿಲ್ಲೆಗೆ ಒಂದು ರೈಲ್ವೆ ಕೋಚ್ ಫ್ಯಾಕ್ಟರಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿರುವಂಥದ್ದು. ಇದೆಲ್ಲನೂ ಸಹ ನಾವು ಇದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಹಾಗೇನೆ ಈಗ ನಮ್ಮ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಅವರು ಆಹಾರ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಅವರು ಯಾವುದೇ ಒಂದು ಖಾತೆ ಕೊಟ್ಟರು ಸಹ ಸಮರ್ಪಕವಾಗಿ ನಿಭಾಯಿಸುವಂತಹ ಒಂದು ಖ್ಯಾತಿ, ತನ್ನದಾದಂತಹ ಇಲಾಖೆಯಲ್ಲಿ ಒಂದು ಚಾಪು ಮೂಡಿಸಿದಂತಹ ದೊಡ್ಡ ವ್ಯಕ್ತಿತ್ವ ಕೆ.ಎಚ್. ಮುನಿಯಪ್ಪಾಜಿ ಅವರು. ಹಾಗೇನೆ ಅವರು ಎಲ್ಲ ರೀತಿಯಲ್ಲೂ ಸಹ ಒಂದು ವರ್ಗಕ್ಕೆ ಒಂದು ಸಮಾಜಕ್ಕೆ ಸೀಮಿತರಾದಂತ ನಾಯಕರಲ್ಲ ಅವರು. ಅವರಿಗೆ ಎಲ್ಲಾ ವರ್ಗದ ಎಲ್ಲಾ ಸಮುದಾಯದ ನಾಯಕರ ಪ್ರೀತಿ ವಿಶ್ವಾಸ ಗಳಿಸುವಂತದ್ದು, ಈ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲಾ ಸಮುದಾಯಗಳ ಜೊತೆ ಅವ್ರ ಜೊತೆ ಇರುವಂತದ್ದು. ಇದು ದೊಡ್ಡ ಒಂದು ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮೆರುಗು ಕೊಡುವಂತ ವಿಚಾರ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಕೋಲಾರ ಜಿಲ್ಲೆಗೆ ಸುಮಾರು 7 ಅವಧಿಯಲ್ಲಿ ಇಲ್ಲಿ ಏನ್ ಕೆಲಸ ಮಾಡಿದ್ದಾರೆ, ಲೋಕಸಭಾ ಸದಸ್ಯರಾಗಿ ಹಾಗೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇದೆಲ್ಲವೂ ಸಹ ಏನಾಗಿದೆ ಅಂತಂದ್ರೆ ಕೇಂದ್ರದ ಎಐಸಿಸಿ ವರಿಷ್ಠರಿಗೂ ಗೊತ್ತು ಮತ್ತು ನಮ್ಮ ರಾಜ್ಯದ ವರಿಷ್ಠರಿಗೂ ಗೊತ್ತು. ಇವರು ಎಂಥ ಖಾತೆಯನ್ನು ಸಹ ಸಮರ್ಪಕವಾಗಿ ನಿಭಾಯಿಸುವಂತ ಒಂದು ವ್ಯಕ್ತಿತ್ವ, ಒಂದು ಛಾತಿ ಇರುವಂತ ಒಬ್ಬ ದೊಡ್ಡ ನಾಯಕರು ಅಂತ ಹೇಳ್ಬಿಟ್ಟು ಅವ್ರನ್ನ ಪರಿಗಣಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಒಂದು ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ರಾಜ್ಯವನ್ನ ಎಲ್ಲ ಕುಟುಂಬಗಳನ್ನ ಸಮೃದ್ಧಿಯಾಗಿ ಸಮರ್ಪಕವಾಗಿ ಸುಭಿಕ್ಷವಾಗಿ ನಡೆಸ್ಕೊಂಡು ಹೋಗ್ತಾ ಇರೋ ಈ ಸರ್ಕಾರವನ್ನ ಇವತ್ತು ಅವರು ರಾಜೀನಾಮೆ ಕೊಟ್ಟು ಹೊಸ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೊಸಬನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಒಂದು ದಾರಿ ಕೊಟ್ಟಿರುವಂತದ್ದು. ಮುಂದೆ ಏನು ಮುಖ್ಯಮಂತ್ರಿಗಳು ಹೊಸದಾಗಿ ಬರ್ತಾರೆ, ಹೊಸ ಸಂಪುಟ ಅದು ನಿರ್ಮಾಣ ಆಗುತ್ತೆ. ಅದಕ್ಕೆ ಉಪಮುಖ್ಯಮಂತ್ರಿಗಳಾಗಿ ಅವನ್ನೇನಾದ್ರು ಆಯ್ಕೆ ಮಾಡಿದ್ದಲ್ಲಿ ಈ ರಾಜ್ಯ ನಿಜವಾಗ್ಲೂ ಸಹ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಕಾರ್ಯಕ್ಷಮತೆ ಇದರಿಂದ ಅವರು ರಾಜ್ಯವನ್ನ ಸುಭಿಕ್ಷವಾಗಿ ಕೊಂಡೊಯ್ತಾರೆ. ಹಾಗೇನೆ ಏನು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಮತ್ತು ಸಂಪುಟ ದರ್ಜೆಯ ಸಚಿವರು ಯಾರಾಗ್ತಾರೆ ಅವ್ರ ಜೊತೆ ಎಲ್ಲರ ಜೊತೆ ಸಹ ವಿಶ್ವಾಸ ಗಳಿಸಿಕೊಂಡು ಪಕ್ಷದ ಕಾರ್ಯಕರ್ತರು ಅಲ್ಲದೆ ಎಲ್ಲ ಶಾಸಕರ ವತಿಯಿಂದ
ನಾನು ಅವ್ರನ್ನ ನಮ್ಮ ಕೇಂದ್ರ ವರಿಷ್ಠರನ್ನ ಮತ್ತು ರಾಜ್ಯ ವರಿಷ್ಠರನ್ನ ನಾವು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ KH ಮುನಿಯಪ್ಪಾಜಿಯವರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಂತ ಹೇಳ್ಬಿಟ್ಟು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ. ಕಾಂಗ್ರೆಸ್ಸಿನ ವಿಚಾರ, ಪಕ್ಷದ ಸಂಘಟನೆ ವಿಚಾರ ಮಾತನಾಡಿದಾಗೆಲ್ಲ ದೇಶದಲ್ಲಿ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮ್ ಅವರು ಹಾಗೆ ಈ ದೇಶದ ಕಾಂಗ್ರೆಸ್ ಅನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದರು. ಅದೇ ರೀತಿ ಈಗ ಖರ್ಗೆಜಿಯವರು ಮತ್ತು KH ಮುನಿಯಪ್ಪನವರು ಕಾಂಗ್ರೆಸ್ಸಿನ ಕಟ್ಟುವ ವಿಚಾರದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಹಾಗಾಗಿ KH ಮುನಿಯಪ್ಪನವರು ಕಳೆದ 3 ವರ್ಷಗಳ ಹಿಂದೆ ಸರ್ಕಾರ ರಚನೆ ಆದಾಗ ಉಪಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಒಂದು ಎಲ್ಲ ರೀತಿಯ ಪ್ರಚಾರದಲ್ಲಿತ್ತು. ಆದರೆ ಅವತ್ತಿನ ಸಂದರ್ಭಕ್ಕೆ ಉಪಮುಖ್ಯಮಂತ್ರಿಗಳನ್ನ ಯಾರನ್ನೂ ಕೂಡ ಘೋಷಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಈಗ ಒಂದು ಅವಕಾಶ ಒದಗಿ ಬಂದಿದೆ. ನಾನು ಹೇಳಿದಾಗೆ ಬಹುಶಃ ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ 2 ಬಾರಿ ಲೋಕಸಭೆ ಆಯ್ಕೆಯಾಗಿರ್ತಕ್ಕಂಥ ಒಂದು ಸಾಧನೆ. ಅದೇ ರೀತಿ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಅವರ ಕಾರ್ಯ ನಿಪುಣತೆಯನ್ನ ಸಾಬೀತು ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ನಿಮ್ಗೆಲ್ಲರೂ ಕೂಡ ಬಹಳ ಆಪ್ತರಾದಂಥ ಅಜಾತ ಶತ್ರುವಾದಂಥ KH ಮುನಿಯಪ್ಪನವರು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಘೋಷಣೆ ಮಾಡಬೇಕು ಅಂತ ನಾವೆಲ್ಲರೂ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಜಿಲ್ಲಾ ಕಾರ್ಯಕರ್ತರ ವತಿಯಿಂದ, ರಾಜ್ಯದ ಎಲ್ಲ ಕಾರ್ಯಕರ್ತರ ವತಿಯಿಂದ ನಾವು ಒಕ್ಕಲಿಂದ ವರಿಷ್ಠರಲ್ಲಿ ಮನವಿ ಮಾಡ್ತಾ ಇದ್ದೇವೆ, ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. KH ಮುನಿಯಪ್ಪನವರಂತ ಅನುಭವಿ ರಾಜಕಾರಣಿಯನ್ನ, ಅನುಭವಿ ಮುತ್ಸದ್ದಿಯನ್ನ 3 ವರ್ಷಗಳಿಂದ ಅವರು ನಡ್ಕೊಂಡಂತ ರೀತಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರವೇ. ಅದು ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಮಾತಾಡ್ತಕ್ಕಂಥ ವಿಚಾರ, ಸಿದ್ದರಾಮಯ್ಯನವರು ಇಡೀ ದೇಶ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅವರ ಒಂದು ಘನತೆಗೆ, ಅವರು ನಡೆದುಕೊಂಡ ರೀತಿಗೆ ಎಲ್ಲರೂ ಕೂಡ ಅವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಸ್ಥಾನಕ್ಕೆ ಏರಿದ್ದಾರೆ. ನಮಗಂತೂ ಬಹಳ ಸಂತೋಷ. ಸಿದ್ದರಾಮಯ್ಯನವರು ಅವರ ವ್ಯಕ್ತಿತ್ವಕ್ಕೆ, ಅವರ ಸಿದ್ಧಾಂತಕ್ಕೆ, ಮತ್ತೆ ಅವರು ಇಂದು ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಿದ್ದರಾಮಯ್ಯನವರಿಗೆ ಇಡೀ ದೇಶ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಲೆಬಾಗಿ ಅವರಿಗೆ ನಮಸ್ಕಾರವನ್ನ ಮಾಡ್ತಾ ಇದೆ. ನಾವು ಕೂಡ ಅವರ ಆ ಒಂದು ದೊಡ್ಡ ವ್ಯಕ್ತಿತ್ವಕ್ಕೆ ಕಾಂಗ್ರೆಸ್ ಪಕ್ಷವೇ ಅಲ್ಲ, ಇಡೀ ಜನತೆಯ ಪರವಾಗಿ ಅವರನ್ನ ಅಭಿನಂದಿಸಲಿಕ್ಕೆ ನಾವು ಇವತ್ತು ಅವರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ, KH ಮುನಿಯಪ್ಪನವರನ್ನ ಕ್ಯಾಬಿನೆಟ್ ಅಲ್ಲಿ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಕೋಲಾರ ಜಿಲ್ಲೆಯ 7 ಬಾರಿ ಗೆದ್ದಂತ ಸಂಸದರನ್ನ ಈಗ ಮಂತ್ರಿಯಾಗಿ ಅತ್ಯಂತ ಅವರು ಕೊಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಬರಬೇಕು ಅಂತ ನಾವು ಮನವಿಯನ್ನ ಮಾಡ್ಕೊಳ್ತೇವೆ. ಈಗಾಗಲೇ ಜಿಲ್ಲಾಧ್ಯಕ್ಷರು ನಮ್ಮ ಹಿರಿಯರಾದ ಸಿಂಹರು ಮಾತಾಡಿದ್ದಾರೆ. ನಾವು ಹೇಳೋದಿದ್ದರೆ ಒಳ್ಳೆ ಅನುಭವಿ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಯವಿಟ್ಟು ಈ ಒಂದು ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಹಿಂದೆ ಮಾತಾಡಿಕೊಂಡು ನಾವು ಆ ಇದರಲ್ಲಿದ್ದು ಆ ಟೈಮಲ್ಲಿ ಜಿಲ್ಲಾಧ್ಯಕ್ಷರು ಕೊಡಬೇಕು ಅಂತೇಳಿ ಒಂದು ವೈರಲ್ ಡಿಸಿಷನ್ ಆಗಿತ್ತು. ಅದರ ಕಾರಣಾಂತರದಿಂದ ಆಗಿದಂತ ನಮ್ಮ ಸಿಂಹರು ಹೇಳಿದ್ದಾರೆ. ಅದಕ್ಕೆ ಈ ಸಾಕಿ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಮ್ಮ ಸಾಹಿತ್ಯ ಒಳ್ಳೆಯಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಯಾಕೆ ಅಂತಂದ್ರೆ ಅವರು ಯಾರೇ ಹೋಗಿ ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ಇದು ರಾಜ್ಯಕ್ಕೆ ಬಂತು. ಅವರು ಯಾವುದೇ ಪಾರ್ಟಿ ಕೆಲಸ ಬೇಕಾಗಿ ಏನ್ ಮಾಡ್ಕೊಂಡವ್ರಪ್ಪ ನೀವು ಕೆಲಸ ಮಾಡ್ಕೊಳ್ತಾರೆ. ಅದಕ್ಕಾಗಿ ದಯವಿಟ್ಟು ಮುಖ್ಯಮಂತ್ರಿಗಳು ಅವ್ರು ಒಳ್ಳೇಬೇಕು ಅಂತ ಹೇಳಿ ನಾವು ಕಡೆಯಾಗಿ ಒಳ್ಳೆ ಯಾರು ನಾವು ಕೆಲಸ ಮಾಡ್ಕೊಂಡ್ರೆ ಅವ್ರಿಗೆ ಖಂಡಿತವನ್ನು ಕೊಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಾಕು ನಾವು ಕಳಪೆ ಕೊಡ್ಕೊಳ್ಳೋದಂತೆಲ್ಲ KH ಮುನಿಯಪ್ಪನವರು ಅನೇಕ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವರು ಬೆಳಿಗ್ಗೆ ಇದ್ರೆ 5 ಗಂಟೆಗೆ ಹೋಗ್ಲಿ,
ಒಬ್ಳಿನ ಜೊತೆ ಹೊಂದಾಣಿಕೆಯಲ್ಲಿ ಏನ್ ಕೆಲಸ ಬೇಕೋ 3 ದಿನ ಕಲಿಯುತ್ತಪ್ಪ, ನಾವು ಕಾಯಿಸಬಾರ್ದು ಅಂತೇಳಿ ಈಚೆ ಬಂದು ಅವ್ರ ಕೆಲಸ ಮಾಡಿ ಕೊಟ್ಟು ಮತ್ತೆ ಹೋಗ್ತಾರೆ ಅವರು. ಇಂಥ ರಾಜಕಾರಣಿ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಸಾಲ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ನಾನು ಕಳೆಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಾಡ್ತಾರೆ ಅವರು ರಾಷ್ಟ್ರ ಮಟ್ಟದ ನಾಯಕರು, ಅವರು ಅದೇ ರೀತಿ ಜಿಲ್ಲೆಯಲ್ಲಿ ಮುಂದೆ ಕೂಡ ಒಂದು ಸಚಿವ ಸ್ಥಾನವನ್ನ ಕಲ್ಪಿಸಿಕೊಳ್ಬೇಕು ಅಂತ ಕೂಡ ನಾವೆಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದ ನಾಯಕರು ಸಂಸ್ಥೆ ಸ್ಥಾನವನ್ನು ಜಿಲ್ಲೆಯೊಂದು ಪ್ರತಿ ಸ್ಥಾನವನ್ನು ಈ ಜಿಲ್ಲೆಯಿಂದ ಅತ್ಯುತ್ತಮವಾಗಿ ಮತ್ತು ಅಭಿವೃದ್ಧಿಶೀಲತೆಯಾಗಿ ಕೆಲಸ ಮಾಡಬೇಕಾದ ನನ್ನೆಲ್ಲ ಅಭಿಪ್ರಾಯ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಹೈಕಮಾಂಡ್ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಮಾಡ್ತಾರೆ. ಅದರಿಂದ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಳ್ಳೆ ಅನುಕೂಲ ಆಗಿದೆ. ಅದರಿಂದ ನನಗೆ ಹೈಕಮಾಂಡ್ ಸನ್ಮಾನ್ಯ ಶ್ರೀ ಕೆ. ಪುಣ್ಯಪ್ಪ ಸಾಹೇಬರನ್ನ ಡಿಸಿಎಂ ಮಾಡಿ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಮಾಡಿಕೊಳ್ಳಬೇಕು. ಕಾರ್ಯಾಲಯದ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಎಲ್ಲ ಮುಖಂಡರು ಇವತ್ತು ಕೋಲಾರ ಜಿಲ್ಲೆಯ ನಮ್ಮ ಈ ಭಾರತ ದೇಶದಲ್ಲಿ ಇನ್ನೂ 7 ಬಾರಿ ಗೆದ್ದಿರುವಂತಹ ನಾಯಕ, ಈ ಭಾಗದಲ್ಲಿ ಅಭಿವೃದ್ಧಿ ಹೆಚ್ಚಿನ ಕೈ ಅಂತ ಹೇಳಲಿಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕೂಡ ಯಾರು ಸಂಸತ್ ಸದಸ್ಯರು ಕೂಡ ನೋಡಿಕೊಂಡು ಯಾರು ಆ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಂತ ಮಹಾನಾಯಕನನ್ನ ನಮ್ಮ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಎಲ್ಲ ಪ್ರಮುಖರು ಕೂಡ ರಾಜ್ಯದ ನಾನು ಸೇರಿ ರಾಜ್ಯದ ಅವರಿಗೆ ಉತ್ತಮ ವ್ಯಕ್ತಿಯನ್ನು ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರ ಸಾಧನೆ ಇವತ್ತು ಕೇಂದ್ರದಲ್ಲಿ 4 ಸಲ ಮಂತ್ರಿಯಾದರೂ ಕೂಡ ಹೆದ್ದಾರಿ ಆಗ್ಬೋದು, ರೈಲ್ವೆ ಆಗ್ಬೋದು, ಮತ್ತೆ ನಮ್ಮ ಸಾರಿಗೆ ವಿಷಯವಾಗ್ಬೋದು, ರೈಲ್ ಆಗ್ಬೋದು, ಇವತ್ತು ಪ್ರತಿಯೊಬ್ಬರು ಕೂಡ ಅವರ ಚರಿತ್ರೆ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಈ ಅಭಿವೃದ್ಧಿ ಆಗೋದಕ್ಕೆ ಕಾರಣವೇ ಎಲ್ಲ ಜಿಲ್ಲೆಗಳಿಂದೆಲ್ಲ ಗೊತ್ತಿದೆ. 7 ಬಾರಿ ಗೆದ್ದಿರುವಂತ ಈ ಭಾಗದ ಸಂಸತ್ ಸದಸ್ಯರು ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಮೂಹಿಸಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಈಗ 36 ಜನ ಸಚಿವರು ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಈ ರಾಜ್ಯದಲ್ಲೂ ಕೂಡ ಹೈಕಮಾಂಡ್ ಏನು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಆ ಮಾರ್ಗದರ್ಶನ ಪ್ರಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಗ್ಯಾರಂಟಿ ಕೊಟ್ಟಿರೋದನ್ನ ಬಹಳ ಯಶಸ್ವಿಯಾಗಿ మన ಸಿದ್ದರಾಮಯ್ಯ ಬದಲಿಸಿ ಅವರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ದಲಿತ ಸಮುದಾಯದಲ್ಲಿ ಕೂಡ ರಾಜ್ಯದಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು. ಅದನ್ನ ಈಗ ಎಲ್ಲ ಪರಮೇಶ್ವರ ಇರ್ಬೋದು, ಮಾದೇವಪ್ಪನವರು ಇರ್ಬೋದು, ನಮ್ಮ ಪ್ರಿಯ ಕಡೆಯಲ್ಲಿರ್ಬೋದು, ಎಲ್ಲ ನಾಯಕರುಗಳನ್ನ ಒಟ್ಟುಗೂಡಿಸಿ ಇವತ್ತು ಅದನ್ನ ಒಂದು ಸಮುದಾಯದನ್ನ ಎತ್ಕೊಂಡು ಹೋಗ್ತಾ ಇರೋ ಒಂದು ನಾಯಕ ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನ ಪೇಜ್ ಇವತ್ತು ರಾಜ್ಯದಲ್ಲೆಲ್ಲ ಈ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರುವಾಸಿ ಮಾಡಿದಂತ ನಾಯಕ. ಅಂತ ನಾಯಕರನ್ನ ಇವತ್ತು ಏನು ದಲಿತರ ಕೂಗಿತ್ತು, ಆ ದಲಿತರ ಕೂಗನ್ನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ, ಇಡೀ ರಾಜ್ಯದಲ್ಲೇ ಎಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರ ಅವರ ಆಶೀರ್ವಾದದಿಂದ ಪಡೆದು ಇವತ್ತು ದೇಶದ ಮುಂದಿನ ದಿನಗಳಲ್ಲಿ FPCM ಆಗ್ಬೇಕು ಅಂತ ಹೇಳ್ತಾ ನಮ್ಮ ಏನು ಸಮುದಾಯಗಳೇನಿದೆ ಸಮುದಾಯಗಳ ಕೂಗು ಹೆಚ್ಚಿನ
ಅವ್ರ ಸಾಮಾಜಿಕ ನ್ಯಾಯದಲ್ಲಿ ಬರುವಂತ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ಕೋಲಾರ ಜಿಲ್ಲೆಯಲ್ಲೇ ಅಲ್ಲ ಈ ರಾಜ್ಯದಿಂದ ರಾಷ್ಟ್ರಪತಿಗಳು ಕೂಡ ಅವರನ್ನ ಸಿಎಂ ಆಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯರು ಇವತ್ತು ರಾಜ್ಯದಲ್ಲಿ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರಾಗ್ಬೋದು, ಡಿ ಕೆ ಶಿವಕುಮಾರ್ ಅವರಾಗ್ಬೋದು, ಅವರೆಲ್ಲರೂ ಇರಬೇಕು, ನಿಮ್ಮ ಸಹಕಾರ ನಮ್ಮೆಲ್ಲ ಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪತ್ರಿಕಾರಂಗ ಇವತ್ತು ಕೋಲಾರ ಜಿಲ್ಲೆಗೆ ನಾವು ಹೆಚ್ಚಿನ ರೀತಿಯಲ್ಲಿ ನೋಡ್ತಿದ್ದೆ. ಆದರೆ ನಿಜವಾಗ್ಲೂ ಕೆ.ಎಸ್. ಅವರಿಗೆ ಉಪಮುಖ್ಯಮಂತ್ರಿ ಆಗೋದು ಸಾಧ್ಯವಾಗುತ್ತೆ. ಅದು ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ 7 ಬಾರಿ ನಾಯಕ ಮತ್ತು ವ್ಯಕ್ತಿ ಸಿಎಂ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮದು ಕೊಡುಗೆ ಅಲ್ಲ, ನಿಮ್ಮದು ಕೊಡುಗೆ. ಅದನ್ನ ನೀವು ಯಾವ ರೀತಿಯಲ್ಲಿ ಮಾಡ್ತೀರ ಅಂತ ಹೇಳಿದ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣ ಅವರು, ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತ ಅವರು, ಪ್ರಸಾದ್ ಅವರು, ಎಲ್ಲರಿಗೂ ಒಂದಿಸ್ತಾ ಶ್ರೀಕೃಷ್ಣನಿಗೂ ಒಂದಿಸ್ತಾ ನಮ್ಮ ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್.